ಹಲೋ, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಬದನೆಕಾಯಿದು ಎಣ್ಣೆಗಾಯಿ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಇಷ್ಟಿಷ್ಟು ಚಿಕ್ಕ ಬದನೆಕಾಯಿ ತಗೊಂಡಿದ್ದೇನೆ ನಾನು. ನೋಡಿ ನೋಡಿ, ಇದು ಅರ್ಧ ಕಿಲೋ ಬದನೆಕಾಯಿ, ಚಿಕ್ಕ ಚಿಕ್ಕದು. ಇದನ್ನಿವಾಗ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ. ಒಂದು 3 ಸಲ ವಾಶ್ ಮಾಡಿದ್ದೇನೆ. ಇವಾಗ ಇದನ್ನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ ನಾನು. ನೋಡಿ ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಕಟ್ ಮಾಡ್ಕೊಳ್ಬೇಕು. ನೋಡಿ ನೋಡಿ, ಕಟ್ ಮಾಡಿ ನೀರಿಗೆ ಹಾಕೊಳ್ಳಿ. ನೋಡಿ, ಕಟ್ ಮಾಡ್ಕೊಂಡಿದ್ದಾಯಿತು. ಇವಾಗ ನೋಡಿ, ನೀರಿಗೆ ಹಾಕ್ಕೊಂಡಿದ್ದೇನೆ. ಇದನ್ನೊಂದು 5 ಮಿನಿಟ್ಸ್ ನೀವು ನೀರಲ್ಲಿ ಹಿಂಗೇನೆ ಬಿಡಿ. ಬೇಕಂದರೆ ಸಾಲ್ಟು ಹಾಕ್ಕೊಳ್ಬೋದು ಇದಕ್ಕೆ, ನೀರಲ್ಲಿ ಹಾಕುವಾಗ. ಇವಾಗ ಇಲ್ಲೊಂದು ಬಾಣಲೆ ಇಟ್ಕೊಂಡಿದ್ದೇನೆ. ಈಗ ಮಸಾಲೆ ಹೇಗೆ ಮಾಡೋದಂತ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ ಒಂದು ದಪ್ಪ ಟೊಮೆಟೊ ಅದು, 2 ಮೀಡಿಯಂ ಸೈಜ್ ಈರುಳ್ಳಿ, ಮತ್ತು 6 ಪೀಸ್ ಬೆಳ್ಳುಳ್ಳಿ. ಇದು ಕೊತ್ತಂಬರಿ ಸೊಪ್ಪು ಲಾಸ್ಟ್ ಹಾಕೊಳ್ಳುವ. ಇಲ್ಲಿ ಬಾಣಲೆ ಬಿಸಿಯಾಗಿದೆ, ಆಯಿಲ್ ಹಾಕೊಳ್ತಾ ಇದ್ದೇನೆ. 1.5 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೇನೆ. ಈರುಳ್ಳಿ ಹಾಕುವ. ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಇದು ಫ್ರೈ ಆಗಿದೆ. ಇನ್ನು ಟೊಮೆಟೊ ಹಾಕೊಳ್ಳುವ. ಟೊಮೆಟೊ, ಬೆಳ್ಳುಳ್ಳಿ ಹಾಕೊಳ್ಳುವ. ಮತ್ತು ಚಿಕ್ಕದೊಂದು ಪೀಸು ಜಿಂಜರು ಇದೆ. ನೋಡಿ, ಜಿಂಜರ್ ಇದೆ, ಚಿಕ್ಕ ಪೀಸು. ಸ್ವಲ್ಪ ಫ್ರೈ ಆಗಬೇಕು. ನೋಡಿ, ಫ್ರೈ ಆಗಿದೆ. ನಾನು 1.5 ಟೇಬಲ್ ಸ್ಪೂನು ಚಿಲ್ಲಿ ಪೌಡರ್ ಹಾಕ್ಕೊಂಡಿದ್ದೇನೆ. ಇದು ಮಾತ್ರ ಕಾಶ್ಮೀರಿ ಚಿಲ್ಲಿ ಪೌಡರು. ಧನಿಯಾ ಪೌಡರು 2 ಟೀ ಸ್ಪೂನು. ಜೀರಿಗೆ ಪೌಡರು 1 ಟೀ ಸ್ಪೂನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡುವ. ಮಸಾಲೆಗೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೇನೆ. ಒಂದು ಅರ್ಧ ಟೀ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೇನೆ. ನೋಡಿ, ಫ್ರೈ ಆಯಿತು, ಸಾಕು. ಎಷ್ಟು ಫ್ರೈ ಆದರೆ ಸಾಕು. ಇದು ಫ್ರೈ ಆಯಿತು. ಇದೊಂದು ಸೈಡಲ್ಲಿ ಇಡುವ. ಇದು ತಣ್ಣಗೆ ಆಗಬೇಕು. ತಣ್ಣಗೆ ಆದಮೇಲೆ ಗ್ರೈಂಡ್ ಮಾಡಿಕೊಂಡು ಬರಲಿಕ್ಕಿದೆ. ನೋಡಿ, ಮಸಾಲೆ ಗ್ರೈಂಡ್ ಮಾಡಿ ಆಯಿತು. ಇವಾಗ ಒಂದು ಪಾತ್ರಕ್ಕೆ ತಗೊಳ್ಳುವ ನಾವು. ನೋಡಿ, ಇಲ್ಲೊಂದು ಪಾತ್ರಕ್ಕೆ ತಗೊಳ್ತಾ ಇದ್ದೇನೆ. ಮಸಾಲೆ ಗ್ರೈಂಡ್ ಮಾಡುವಾಗ ನೀವು ನೀರು ಹಾಕ್ಕೊಳ್ಬಾರ್ದು, ಹಾಗೇ ಗ್ರೈಂಡ್ ಮಾಡಬೇಕು. ಅದಂದರೆ ಟೊಮೆಟೊದಲ್ಲಿ, ಆನಿಯನಲ್ಲಿ ನೀರು ಇರ್ತದಲ್ಲ, ಅದರಲ್ಲೇ ಗ್ರೈಂಡ್ ಮಾಡ್ಕೊಳ್ಬೇಕು. ನೋಡಿ, ಮಸಾಲೆ ಗ್ರೈಂಡ್ ಆಯಿತು. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೇನೆ. ಇದು ಸ್ವಲ್ಪ ಬಿಸಿ ಆಗುವಾಗ ನಾವು ಇದು ಬಿಸಿ ಆದಮೇಲೆ ನೋಡಿ, ಶೇಂಗಾ ತಗೊಂಡಿದ್ದೇನಲ್ಲ, ಕಡಲೆ ಬೀಜ, ಇದನ್ನು ಹುರಿಬೇಕು, ಚೆನ್ನಾಗಿ ಹುರಿಬೇಕು. ಮತ್ತು ಹುಚ್ಚೆಳ್ಳು ಇದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಅದಕ್ಕೆ ಆಯಿಲ್ ಏನು ಹಾಕಲಿಲ್ಲ. ನೋಡಿ, ಕಡಲೆ ಬೀಜ ಫ್ರೈ ಆಗಿದೆ ಚೆನ್ನಾಗಿ.
ಅದು ತೆಗೆದಿಟ್ಟುಕೊಳ್ಳುವ. ಎರಡು ಟೇಬಲ್ ಸ್ಪೂನು ಎಳ್ಳು ಹಾಕ್ಕೊಳ್ತಾ ಇದ್ದೇನೆ, ಹುಚ್ಚೆಳ್ಳು. ನೀವು ಇನ್ನೊಂದು ಕರಿ ಎಳ್ಳು ಹಾಕ್ಕೊಳ್ಬೋದು, ಅಲ್ಲಾಂದರೆ ವೈಟ್ ಎಳ್ಳು ಹಾಕ್ಕೊಳ್ಬೋದು. ನಾನಿಲ್ಲಿ ಹುಚ್ಚೆಳ್ಳು ಹಾಕ್ತಾ ಇದ್ದೇನೆ. ಇದು ಒಳ್ಳೆ ಫ್ರೈ ಆಗಬೇಕು, ಇದನ್ನು ಚೆನ್ನಾಗಿ ಫ್ರೈ ಆಗಬೇಕು. ಆಯಿತು, ಎತ್ತಿಟ್ಕೊಳ್ಳುವ. ನೋಡಿ, ಈಗ ಶೇಂಗಾ ಪೌಡರ್ ಮಾಡ್ತೇನೆ. ನೋಡಿ, ಪೌಡರ್ ಮಾಡ್ಕೊಂಡು ಬರುವ ಶೇಂಗಾ, ಕಡಲೆ ಬೀಜ. ನೋಡಿ, ಕಡಲೆ ಬೀಜ ಪೌಡರ್ ಆಯಿತು. ಮಸಾಲೆ ಗ್ರೈಂಡ್ ಮಾಡಿದ್ದು ಇಲ್ಲಿ ಹಾಕ್ಕೊಂಡಿದ್ದೇನೆ. ಮಸಾಲೆಗೆ ಈಗ ಶೇಂಗಾ ಬೀಜ ಹಾಕ್ಕೊಳ್ಳುವ, ಪೌಡರ್ ಮಾಡಿದ್ದು. ನೋಡಿ, ಶೇಂಗಾ ಹಾಕ್ಕೊಂಡಿದ್ದೇನೆ. ಇವಾಗ ಎಳ್ಳು ಹಾಕ್ಕೊಳ್ಳುವ. ನೋಡಿ, ಹುಚ್ಚೆಳ್ಳು, ಅದನ್ನು ಪೌಡ್ರ್ ಮಾಡ್ಕೊಂಬರ್ಬೇಕು. ನೋಡಿ, ಎಳ್ಳು ಪೌಡ್ರ್ ಮಾಡ್ಕೊಂಬಂದಿದ್ದೇನೆ. ನೋಡಿ, ಎಳ್ಳು ಪೌಡ್ರ್ ಆಗಿದೆ. ನೋಡಿ, ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ. ರುಬ್ಬಿರೋ ಮಸಾಲೆಗೆ ಎಳ್ಳು ಪೌಡರು ಮತ್ತು ಕಡಲೆ ಬೀಜ ಪೌಡರು ಎರಡನ್ನು ರುಬ್ಬಿಕೊಂಡಿರೋ ಮಸಾಲೆಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ನಾವು. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಬೇಕು. ಫಿಲ್ ಮಾಡಿಕೊಳ್ಳುವ ಬದನೆಕಾಯಿಗೆ. ನೋಡಿ, ಈ ಥರ ಹಾಕ್ಕೊಳ್ಬೇಕು. ನೋಡಿ, ಮಸಾಲೆ ಫ್ರೈ ಮಾಡಿನೂ ಇದರೊಳಗೆ ನೀವು ಫಿಲ್ ಹಾಕ್ಕೊಳ್ಬೋದು. ಆದರೆ ನಾನು ಫ್ರೈ ಮಾಡ್ತಾ ಇಲ್ಲ ಮಸಾಲ. ನಾನು ಆಲ್ರೆಡಿ ಕಟ್ ಮಾಡಿ ಫ್ರೈ ಮಾಡಿದ್ದೇನಲ್ಲ, ಅದಕ್ಕೆ ಮಸಾಲೆ ಎಲ್ಲ ಫಿಲ್ ಮಾಡಿ ಆಯಿತು. ನೋಡಿ, ಫಿಲ್ ಮಾಡ್ಕೊಂಡಿಟ್ಟಾಯಿತು. ಇನ್ನು ನಾನು ತೋರಿಸ್ತೇನೆ. ಆಯಿಲ್ ಬಿಸಿ ಆಗಿದೆ. ನೋಡಿ, ಬದನೆಕಾಯಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಬದನೆಕಾಯಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದರದ್ದು ಕಲರೆಲ್ಲ ಚೇಂಜ್ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ. ನೋಡಿ, 5 ನಿಮಿಷ ಫ್ರೈ ಆಗಿದೆ. 5 ನಿಮಿಷ ಫ್ರೈ ಮಾಡ್ಕೊಳ್ಬೇಕು. ಬಸ್ ಕಲರೆಲ್ಲ ಚೇಂಜ್ ಆಗಿದೆ. ಮಸಾಲ ಹಾಕ್ಕೊಳ್ತೇನೆ ನಾನು. ನೋಡಿ, ಮಸಾಲ ಹಾಕ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡುವ. ಹಾಕ್ಕೊಳ್ಳುವ. ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದೇನೆ. ಜಾಸ್ತಿ ನೀರು ಹಾಕಬಾರ್ದು. ನಾನಿಲ್ಲಿ 1 ಕಪ್ ನೀರು ಹಾಕ್ಕೊಂಡಿದ್ದೇನೆ. ನೋಡಿ, ಇವಾಗ ನಾವು ಕವರ್ ಮಾಡಿ ಒಂದು 10 ನಿಮಿಷ ಬಿಡುವ. ಉರಿ ಚಿಕ್ಕದು ಮಾಡಿ 10 ನಿಮಿಷ ಬಿಡುವ. ಉರಿ ಚಿಕ್ಕದು ಮಾಡಿ. ನೋಡಿ, 10 ನಿಮಿಷ ಆಯಿತು. ಇದಕ್ಕೆ ನೋಡಿ, ಈ ಥರ ಬಂದಿದೆ. ನೋಡಿ, ಬಾಯ್ಲ್ ಆಗಿದೆ. ಬದನೆಕಾಯಿ ಎಲ್ಲ ಒಳ್ಳೆ ಬಾಯ್ಲ್ ಆಗಿದೆ. ಟೇಸ್ಟ್ ನೋಡ್ಕೊಳ್ಳಿ ನೀವು. ಹಾಂ, ಇದೆ ನೋಡಿ. ಸ್ವಲ್ಪ ಗರಂ ಮಸಾಲೆ ಪೌಡರ್ ಹಾಕ್ತಾ ಇದ್ದೇನೆ.
ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನೋಡಿ ಬದನೆಕಾಯಿ ಎಣ್ಣೆಗಾಯಿ ರೆಡಿ ಆಯಿತು. ಇದು ಚಪಾತಿ ಜೊತೆ ತುಂಬ ಒಳ್ಳೆಯದಾಗ್ತದೆ. ರೈಸ್ ಜೊತೆನೂ ತಿನ್ಬೋದು, ಚಪಾತಿ ಜೊತೆನೂ ತಿನ್ಬೋದು. ಒಳ್ಳೆ ಚೆನ್ನಾಗಿ ಟೇಸ್ಟ್ ಇರ್ತದೆ.